ಹಾಯ್, ನನ್ನ ಹೆಸರು ದಿವಿತ್. ನಾನು ಬ್ಯಾಂಗ್ಳೂರಿಂದ ಬಂದಿರೋದು. ನಾನು 2021 ನೀಟ್ ಅಟೆಂಪ್ಟ್ ಮಾಡಿದೆ. ಅಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅನ್ನೋದ್ರಿಂದ ನಾನು ಅಬ್ರಾಡ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಫಿಲಿಪೀನ್ಸ್ಗೆ ಡಿಸೈಡ್ ಮಾಡಿದ್ವಿ. ಸೊ ನಾನು ಓದ್ತಿರೋ ಕಾಲೇಜ್ PLTCI ಕಾಲೇಜ್ ಆಫ್ ಮೆಡಿಸನ್ ಅಂತ ಫಿಲಿಪೀನ್ಸಲ್ಲಿ ಸೊಲಾನೋಲ್ ಇದೆ. ನಾನಿವಾಗ ಥರ್ಡ್ ಇಯರ್ MD ಓದ್ತಾ ಇದ್ದೀನಿ. ಇವಾಗ ಲಾಸ್ಟ್ 2 months ಇದೆ. ಸೊ ನೆಕ್ಸ್ಟ್ ಇಯರ್ ನಾನು ಕ್ಲರ್ಕ್ಶಿಪ್ ಜಾಯ್ನ್ ಆಗ್ತಿದ್ದೀನಿ. ಇಲ್ಲಿ ನಾನು ಪಾಸ್ಟ್ 3 yearsಯಿಂದ ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಡಾರ್ಮಿಟ್ರಿ, ಲಾಂಡ್ರಿ, ಎಲ್ಲ ವೈಫೈ ಎಲ್ಲ ಸರ್ವಿಸಸ್ ಇದೆ. ನೆಕ್ಸ್ಟ್ ಕ್ಲರ್ಕ್ಶಿಪ್ಗೆ ನಾವು ಹೋಗ್ತಿರೋದು R2TMC ಅಂತ ರೀಜನಲ್ ಹಾಸ್ಪಿಟಲ್ಲು. ಈ ರೀಜನ್ಗೆ ಅದು ತುಂಬ ದೊಡ್ಡ ಹಾಸ್ಪಿಟಲ್ಲು. ಅಲ್ಲಿ 2 months ಎಲ್ಲ ರೊಟೇಷನ್ಸ್ ಇರುತ್ತೆ. ಸೊ ಅನದರ್ 1 year ನಾನು ಅಲ್ಲಿ ಕ್ಲರ್ಕ್ಶಿಪ್ ಮಾಡೋಕ್ಕೆ. ನಾನು ಫಸ್ಟ್ 3 years ಕಾಲೇಜಲ್ಲಿ ಓದಿದ್ದು. ಆ ಕಾಲೇಜ್ ತುಂಬ ಚೆನ್ನಾಗಿದೆ. ಲ್ಯಾಬ್ ಫೆಸಿಲಿಟೀಸು, ಫ್ಯಾಕಲ್ಟೀಸ್ ಎಲ್ಲ ಚೆನ್ನಾಗಿದೆ. ಇಂಗ್ಲೀಷಲ್ಲಿ ಟೀಚ್ ಮಾಡ್ತಾರೆ ಮೇಯ್ನ್ಲಿ. ಆಮೇಲೆ ಪ್ರೊಫೆಸರ್ಸ್ ಎಲ್ಲ ಫ್ರೆಂಡ್ಲಿ ಇದ್ದಾರೆ, ಡಾಕ್ಟರ್ಸು. ಸೊ ಸೇಮ್ ಡಾಕ್ಟರ್ಸ್ನ ನಾವು R2 ನೋಡ್ಬೋದು. ಸೊ ಬಾಂಡಿಂಗ್ ಚೆನ್ನಾಗಿರುತ್ತೆ. ಲ್ಯಾಬ್ ಫೆಸಿಲಿಟೀಸು, ಸ್ಪೋರ್ಟ್ಸ್, ಇಂಡಿಯನ್ ಕಲ್ಚರ್, ಫುಡ್ ಟ್ರೆಡಿಷನ್ಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮನೇನು ಮಿಸ್ ಮಾಡ್ಕೊತೀವಿ ಅಂತ ಈ ಕಾಲೇಜಲ್ಲಿ ಮತ್ತು ಫಿಲಿಪೀನ್ಸಲ್ಲಿ ಇವಾಗ ಜನ ಎಲ್ಲ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಇವಾಗ ವಾರ್ ಎಲ್ಲ ನಡೀತಾ ಇದೆ. ಸೊ ಏನು ಹೆದರ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ಎಲ್ಲ ರೆಸ್ಪೆಕ್ಟ್ಫುಲ್ಲು ಮತ್ತು ಫ್ರೆಂಡ್ಲಿ ಆಗಿರ್ತಾರೆ ಜನ. ಸೊ ಎನ್ವಿರಾನ್ಮೆಂಟ್ ಸೇಫ್ ಆಗಿದೆ. ಸೊ ನನ್ನ ಚಾಯ್ಸ್ ಬಂದು PLT ಕಾಲೇಜ್ ಆಫ್ ಮೆಡಿಸನ್ನು. ನೀವು ಚೂಸ್ ಮಾಡಿ, ಬೆಸ್ಟ್ ಆಗಿರುತ್ತೆ.